ಯವ್ವ ಎಷ್ಟು ಚಲೋ ಮಾಡಿದ್ರಲ್ಲ ಮಿರ್ಚಿನ. ಚಲೋ ಆಗಿದ್ದೆ ನೋಡ್ರಿ. ಮೈಸೂರು ಮಂಡಕ್ಕಿ ಅಂಕ ಮಸ್ತಾಗಿದ್ವು. ಗಿರ್ಮಿಟ ಹೋಗ್ಲಿಲ್ಲವ ನನಗೆ. ರುಚಿಯಾಗಿದ್ವು ಅಂಬೆ ಅವು. ಚಲೋ ಆಗಿದ್ವುಲೆ, ನನಗಂಕರು ರುಚಿ ಅನಿಸಿದ್ವು. ಮತ್ತು ನಾ ಗಿರ್ಮಿಟ ತಿನ್ನೆ, ನೀನು ತಿಂದೆಲ್ಲ. ಅಯ್ಯಯ್ಯ, ಇದೇನೈತಿ ಕೈ ಚೀಲ, ಕೈಪಲ್ಲಿದ್ದದು. ಅಯ್ಯ ಅಯ್ಯ, ನೋಡಲ್ಲಿ ಅಲ್ಲೇ ಬಿಟ್ಟು ಬಂದಿದ್ದಿ, ತೊಗೊಂಬ ಹೋಗಿ. ಅಯ್ಯೋ ಚಲೋ ಆತಿವ, ಇಲ್ಲೇ ನೆನಪಾಗಿದ್ದು. ಇಲ್ಲ ಅಂದಿದ್ರೆ ಮರ್ತ್ ಮನೆಗೆ ಹೋಗಿದ್ರ ಏನಿಲ್ಲ. ಎಷ್ಟು ರೂಪಾಯಿ ಐತದ ಈಗ? ಏನಿಲ್ಲ ಅಂದ್ರೂ 3,000 ರೂಪಾಯಿ. ಹೊಳಗೆ ಹುಣ್ಸೆಣ್ಣು ತೊಳ್ದಂಗ. ಯವ್ವ, ಒಂದು 20 ಸರಿ ಸೀರೆ ತೆಗೆದು ಮಡಚಿ ಪೂಸಿ ಹೊಡೆ ತಗೊಂಬಂದಿರೋ ರೊಕ್ಕ ತಡಿಬೇ ತರ್ತೀನಿ. ಅಲ್ಲೇ ಬರಕತ್ತಿರದ ಹೌದು, ಇವ್ರ ನಮ್ಮನೆಯರ. ಆಕೆ ಜೊತೆಗಿರಕ್ಕೆ ಯಾರು? ಇದೇನು ಕೈ ಹಿಡ್ಕೊಂಡು? ಯವ್ವ, ನಾವಲ್ಲ. ತಡಿ, ಇಲ್ಲೇ ಈ ಪುಟ್ಟಿಯಿಂದ ಬಚ್ಚಿಕೊಂಡು ಕೇಳ್ಸ್ಕೊಂತೀನಿ ಏನು ಮಾತಾಡ್ತಾರಂತೇಳಿ. ಏನೋ ತಿನ್ನಕತ್ತಾರ. ಏನು ಯಾರಿರ್ಬೋದು ಈಕಿ? ಈಕಿನೆಲ್ಲೂ ನೋಡಿಲ್ಲ ನಾನು. ನಿಂತ್ಕೊಳ್ಳಿ ರತ್ನ ಅವರೇ. ಹೇಳಿ. ಏನಿಲ್ಲ, ನಿಮ್ಗೆ ಅನಿಸ್ಲಿಲ್ಲ ನಾ ಯಾಕೆ ಈ ವಯಸ್ಸಿನಾಗೂ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳೀನಿ ಅಂತೇಳಿ? ನೋಡ್ರಿ, ನನ್ನನ್ನು ಮಕ್ಕಳು ಮರಿ ಎಲ್ಲರೂ ದೂರ ಮಾಡ್ಯಾರ. ನಂಗೆ ಮಕ್ಕಳು ಮರಿ ಎಲ್ಲರೂ ಇದ್ರು, ಗಂಡಷ್ಟ ಇರಲಿಲ್ಲ. ಆದ್ರೆ ಮಕ್ಳಿಗೆ ಹಿಂಗೆ ನಾ ಬೇಡಾಗಿನಿ, ನನಗೆ ವಯಸ್ಸಾಗತ್ತೀವಿ ಅಂಥೇಳಿ. ಹಂಗಂತ ಹೇಳಿ ನಾನು ಸಾಯ ನಿರ್ಧಾರ ಆಗಲಿ ಅಥವಾ ಬೇರೆ ಏನಾರು ನಿರ್ಧಾರ ಮಾಡೋಷ್ಟು ವೀಕ್ ಮೈಂಡೆಡ್ ನಾನಲ್ಲ. ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡೀನಿ. ಅದ್ರ ತಕ್ಕಂಗೆ ನಾನು ಯೋಚನೆ ಮಾಡಿದೆ. ಸೆಕೆಂಡ್ ಮ್ಯಾರೇಜ್ ಆಗೋದು ಒಳ್ಳೇದು ಅನ್ನಿಸ್ತು. ಅದಕ್ಕೆ ನಾ ಹುಡುಕ್ತಿದ್ದೆ, ನೀವು ಸಿಕ್ಕಿದ್ರಿ. ಅದ್ರಾಗ ಏನು ತಪ್ಪೈತಿ? ಏನು, ಇವರಿಬ್ರು ಮದುವೆ ಆಗ್ತಾರ? ಅದು ಈ ವಯಸ್ಸಿಗೆ? ನನ್ನ ಗಂಡಗೆ ಏನು ಬಂದಿದ್ದಂತೆ ನಾನು ಮೊಮ್ಮಕ್ಕಳು ಬರೋ ವಯಸ್ಸಿನಾಗ ಮದುವಿನ? ನಾಚಿಕಿಲ್ದಾರ್ದ. ನೀವು ಯಾಕೆ ಇನ್ನೊಂದು ಮದುವೆ ಆಗಬೇಕು ಅಂತ ಅನ್ಕೊಂಡ್ರಿ, ಕೇಳ್ಬೋದಾ? ನೋಡ್ರಿ, ಒಂದಿಷ್ಟನ ಹೆಣ್ಣು ಹೊನ್ನು ಮಣ್ಣು ಇವೆಲ್ಲನೂ ಅದೃಷ್ಟ ಇದ್ದರಿಗೆ ಮಾತ್ರ ಎಲ್ಲ ಕರೆಕ್ಟಾಗಿ ಸಿಗ್ತಾವಂತ. ಅದೃಷ್ಟ ಇಲ್ಲಂದರಿಗೆ ಏನೂ ಸಿಗಲ್ಲ. ಅದ್ರಾಗ ನಾನು ಅದೃಷ್ಟ ಕಮ್ಮಿನ ಮಾಡೀನಿ. ಹೊನ್ನು ಮತ್ತು ಮಣ್ಣು ನನಗಂಕರು ನಾ ಹೊನ್ನು ಕೇಳಲಿಲ್ಲ ಅಂದ್ರೂ ಬಂತು ನನಗೆ. ಹೊನ್ನನ ಕೇಳ್ಬಿಡ್ರಿ, ನಮ್ಮಪ್ಪ ನಮ್ಮ ತಾತ ಮಾಡಿದ ಆಸ್ತಿ ಜಗ್ಗಿತ್ತು, ಹಾಗಾಗಿ ನನಗೆ ಅದ್ರದ್ದು ತ್ರಾಸಾಗಲಿಲ್ಲ. ಆದರೆ ಹೆಣ್ಣು ಮಾತ್ರ ಭಾಳ ಅಂದ್ರೆ ಭಾಳ ಪಾಪ ಮಾಡೀನಿ. ಚಲೋ ಏನು ಸಿಗ್ಲಿಲ್ಲ ರೀ ನಂಗೆ, ಚಲೋ ಏನು ಸಿಗ್ಲಿಲ್ಲ. ನಾನು ಸರಿ ಇಲ್ಲನ? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿರಿ. ಮಾತಾಡ್ರಿ, ಅದೇನು ಮಾತಾಡ್ತೀರ ಮಾತಾಡ್ರಿ. ಇಷ್ಟು ದಿನ ಆದ್ಮೇಲೆ ನನ್ನ ಕಣ್ಣಿಗೆ ಕಂಡಿರಿ. ನಿಮ್ಮನ್ನ ಅಷ್ಟು ಸುಲಭಕ್ಕೆ ನಾ ಬಿಟ್ಟಂಕ್ರೆ ಹೋಗಂಗಿಲ್ಲ, ಕರ್ಕೊಂಡು ಹೋಗ್ತೀನಿ ಇವತ್ತು ಮನೆಗೆ. ಇನ್ನೊಂದು ಮದುವೆ ಆಗಷ್ಟು ಹೆಚ್ಕೊಂಡ್ಬಿಟ್ರೆ ನೀವು. ಮತ್ತು ನಿಮಗೆ ಮದುವೆಯಾಗಿ ಹೆಂಡತಿ ಅದಾಳಂದ್ರೆ ಆಕೆ ಮತ್ತೆ ಡೈವರ್ಸ್ ಕೊಟ್ಟಿರಿಲ್ಲ, ಮತ್ತು ಬಂದು ಕಿರಿಕಿರಿ ಮಾಡಬಾರ್ದು. ಈ ವಯಸ್ಸಿನಾಗ ಸುಮ್ಮನೆ ಟಿ ವಿ ಮೀಡಿಯಾ ಇವೆಲ್ಲ ಚಲೋ ಇರಲ್ಲ. ಅದಕ್ಕೆ ನಾನಂತರೂ ನೋಡ್ರಿ, ನಿಮ್ಮನ್ನ ಭಾಳ ಅಂದ್ರೆ ಭಾಳ ಚಲೋತ್ನಾಗೆ ನೋಡ್ಕೊಂಡು ಹೋಗ್ತೀನಿ. ನನಗೆ ಆ ನಂಬಿಕೆ ಐತಿ, ನಂಬಿಕೆ ನಿಜವಾಗ್ಲೂ ಐತಿ. ನೀವು ನನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀರಿ ಅಂತೇಳಿ. ಯಾಕಂದ್ರೆ ನೀವು ಮಾತಾಡೋದಾಗಿರ್ಬೋದು, ತಾಳ್ಮೆಯಿಂದ ನೀವು ನನ್ನ ಜೊತೆಗೆ ನಡ್ಕೊಳ್ಳೋದಾಗಿರ್ಬೋದು, ಎಲ್ಲನೂ ನನಗೆ ಭಾಳ ಇಷ್ಟ ಆಗೈತಿ. ನನ್ನ ಮಗನೂ ಅಷ್ಟೇ ನಿಮ್ಮನ್ನು ಚಿಕ್ಕಮ್ಮ ಅಂತ ಒಪ್ಕೊಂಬಿಟ್ಟನ. ನನಗಿರೋದೇ ಒಬ್ಬತ್ತು ಮಗ ಸೊಸಿ ಅಷ್ಟ. ನನ್ನನ್ನು ನಿಮ್ಮ ಬೇರೆ ಮಕ್ಕಳಂಗ ನನಗೂ ಒಂದು ಹೆಣ್ಣು ಒಂದು ಗಂಡಿತ್ತು. ಅವ ಅಂತ ಬಿಡು, ಅವಾಗನ ಇನ್ನ ಆಸ್ತಿ ತಗೊಂಡು ಮನೆಯಿಂದ ದೂರ ಹೋದವ. ಅವ ಏನು ವಾಪಸ್ ಬಂದಿಲ್ಲ. ಇನ್ನು ನನ್ನ ಮಗಳು ನನ್ನ ಹೆಂಡತಿ ಜೊತೆಗೆ ಸೇರಿ ಆಕಿನೂ ಗಂಡು ಬಿಟ್ಟ ಕೆನ್ಸ್ಕೊಂಡು ಕೂತಾಳ. ಇನ್ನೇನು ಇಲ್ಲ, ನೋಡೋದು ಮುಂದೆ ಏನು ಮಾಡ್ಬೇಕಂತೇಳಿ. ಮದುವೆ ಆದ್ಮ್ಯಾಗ ಯೋಚನೆ ಮಾಡೋಣ. ಓ, ಮತ್ತು ನಿಮ್ಮ ಮಗನ ಹೆಂಡತಿ? ನಮ್ಮ ಒಬ್ಬ ಮಗ ಭಾಳ ಚಲೋ ಅದಾನ, ನಮ್ಮ ಕಿರಣ. ಅವ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಗೊತ್ತಾಗತ್ತ. ಅವ್ನ ಹೆಂಡತಿ ಅವನು ಹಂಗ ಇದ್ದ, ಇಲ್ಲಂತಲ್ಲ. ಆದ್ರೆ ಅವ್ನ ಹೆಂಡತಿ ಸರಿದಾರಿ ತಂದ್ಲು, ಆ ದಾರ್ಯಾಗ ಹೊಂಟಾನ. ಹಾಗಾಗಿ ನಾನು, ನನ್ನ ಮಗ, ನನ್ನ ಸೊಸಿ, ಈಗ ಸದ್ಯಕ್ಕೆ ನನ್ನ ದೋಸ್ತ ಮತ್ತು ನನ್ನ ಬೀಗ ಎರಡೂ ಅದಾನ, ಅವನ ಮನ್ಯಾಗ ಅದೀವಿ. ಇನ್ನೇನು ಮತ್ತು ಈಗ ನನ್ನ ಸೊಸಿ ಆಕೆಂಕರು ಭಾಳ ಚಲೋ ಅದಾಳ. ಆದ್ರೆ ಮಗಳ ನನಗೆ ಬರೋಬ್ಬರಿ ಸಿಗ್ಲಿಲ್ಲ. ಸೊಸಿ ಅಂತ ಮಗಳು ಸಿಕ್ಳು, ಮಗಳಂತ ಸೊಸಿ ಸಿಕ್ಳು. ಹೆಂಗೈತ್ ನೋಡ್ರಿ ಹಣೆ ಬರ. ಮತ್ತು ನಿಮ್ಮ ಮಗಳು ಗಂಡ ಎಲ್ಲಿರ್ತಾನ?
ಅಯ್ಯೋ ಅದೇನಾತಂದ್ರ ನನ್ನ ದೋಸ್ತುಗ ನನ್ನ ಮಗಳು ಕೊಟ್ಟು ಅವನ ಮಗಳು ನಾ ಸೊಸಿ ಮಾಡ್ಕೊಂಡಿದ್ದೆ. ಸೊಸಿ ಅಂಕರು ಚಲೋ ಅದಳ, ಮಗಳು ನನ್ನ ಅಳಿಯನ್ ಜೊತೆ ಸರಿ ಇಲ್ಲ. ಅದಕ್ಕೆ ನನ್ನ ದೋಸ್ತ ನಾನು ಸೇರಿ ಮತ್ತು ನನ್ನ ಹೆಂಡತಿ ನನ್ನ ಜೊತೆಗೆ ಸರಿ ಇಲ್ಲ, ಮತ್ತು ಅಳಿಯನ್ ಜೊತೆಗೆ ಮಗಳು ಸರಿ ಇಲ್ಲ. ಹಾಗಾಗಿ ಬಡ ಬಡ ಬ್ಯಾರೆ ಮದ್ವಿನ ಮಾಡ್ಬಿಡೋಣ ನಮ್ಮ ಅಳಿಯಾಗ ಅಂತ ನಾವು ನಿರ್ಧಾರ ಮಾಡೀವಿ. ಏನು ಇನ್ನೊಂದು ಮದುವೆ ಮಾಡ್ತೀರಾ? ಅದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮನ್ನ ಮದುವೆ ಆಗಕ್ಕೆ ಬಿಡಲ್ಲ, ಅವನು ಮದುವೆ ಆಗಕ್ಕೆ ಬಿಡಲ್ಲ. ಮಾಡ್ತೀನಿ. ಸಾಕು ಸಾಕು ಮುಚ್ಚಿಟ್ಕೊಂಡು ನಿಂತಿದ್ದು. ನಾನು 4 ಮಂದಿಗೆ ತಾಳಿ ಕಟ್ಸ್ಕೊಂಡೀನಿ, ಅದಕ್ಕರ ನಿಮ್ಮನ್ನು ಬಿಡೋದಿಲ್ಲ ನಾನು. ಅಯ್ಯ, ಅದು ಅಪ್ಪಲ್ಲ? ಅಪ್ಪ ಹೆಂಗೋ ಅಪ್ಪರು ಸಿಕ್ನಲ್ಲ ಕೊನೆಗೆ. ಅವ್ವ, ಅದು ಅವ್ವ. ಏನಾತು? ಈ ಹೆಣ್ಮಗಳು ಯಾರು? ಅಪ್ಪನ ಜೊತೆಗದಲ್ಲ? ಇದೇನೇನ, ಹೋಗಿ ನೋಡ್ತೀನಿ ರೀ. ಓ ನೀನಾ? ನಾನು ಯಾರೋ ಬೇರೆ ಅನ್ಕೊಂಡೆ. ಏನು ಏನು ವಿಷಯ? ಇದಕ್ಕೆ ರೋಡಿಗೆ ಬಂದಿಯಲ್ಲ? ಅಪ್ಪ ಅಪ್ಪ, ಓ ಏನು ನಮ್ಮ ಗೌರಿ ಮೇಡಮರು ಭಾಳ ಚಂದಾಗ ಗರ್ತಿ ಗೌರಮ್ ನಂಗೆ ಚೂಡಿದಾರ ಹಾಕ್ಕೊಂಡು ಬಂದಿರಿ ಬಜಾರಕ್ಕೆ. ಇವತ್ತು ಬಹುಶಃ ಭಾಳ ಮಾಡಿ ಸೂರ್ಯ ಪಶ್ಚಿಮದಾಗ ಮುಳುಗಪ್ಪದ ಪೂರ್ವದಾಗ ಮುಳುಗತ್ತಾನೇನ? ರೀ ಆ ವಿಷಯ ಬಿಡ್ರಿ. ಇವಮ್ಮ ಯಾರು ಹೇಳ್ರಿ? ನೋಡ್ ಸವಿತಾ, ಓಹೋ, ಸಾಹೇಬ್ರಿಗೆ ನನ್ನ ಹೆಸರು ಬೇರೆ ನೆನಪೈತೇನ? ಎಲ್ಲಿ ಸವಿತನ್ ಬದ್ಲಿ ಶಾಂತ ಅಂತೀರೇನೋ ಅನ್ಕೊಂಡಿದ್ ನಾನು. ನನಗೆ ನಿನ್ನಂಗ ಗಳಿಗೊಮ್ಮೆ ತಾಸ್ಗೊಮ್ಮೆ ಬಣ್ಣ ಬದಲಾಯಿಸಂಥದ್ದು ಯಾವ್ದ ಕಾಯಿಲೆನೂ ಇಲ್ಲ. ಸಾಕು ಸುಮ್ನಿರಿ, ಬಾಯಿ ಮುಚ್ಚಿರಿ ಸಾಕು. ನಾನು ನೋಡಕತ್ತೀನಿ, ಹೋಗ್ಲಿ ಬಿಡ ಅಂತ ಸುಮ್ನಿದ್ದಂಗಿಲ್ಲ. ಯಾರೀಕಿ ಯಾರೀಕಿ? ಕೇಳ್ದ ರಾತ್ರಿ ನೀವು ಕಿರಣ ಮನೆ ಬಿಟ್ಟು ಹೋಗಿರೋದಲ್ದ ಮತ್ತೆ ನನಗ 108 ಮಾತಾಡ್ತೀರಾ? ನಿಮ್ಗೇನು ಅನಿಸ್ಲಿಲ್ಲ? ಕಟ್ಕೊಂಡು ಹಿಂತೀನಿ ಹಂಗ ಅರ್ಧಕ್ಕನ ಬಿಟ್ಟು ಬಂದ್ರಲ್ಲ, ನಿಮ್ಗೇನು ಅನಿಸ್ಲಿಲ್ಲನ? ಈಗ ನನ್ನನ್ನು ಬಿಟ್ಟು ಬಂದು ನನ್ನ ಕೈ ಕೊಟ್ಟು ಈಗ ಈಗಿನ ಮದುವೆ ಆಗ್ಬೇಕಂತ ಮಾಡಿದ್ರ ನೀವು? ಅದು ನಾ ಬದುಕಿರುವಾಗನ? ಸಾಧ್ಯ ಇಲ್ರಿ. ನಾನಂತೂ ಯಾವ್ದ ಕಾರಣಕ್ಕೂ ನಿಮ್ಗೆ ಈ ಮದುವೆ ಆಗಕ್ ಬಿಡೋದಿಲ್ಲ. ಅವ್ವಾ, ಏನ್ ಹೇಳಕತ್ತಿ ನೀನು? ಅಪ್ಪ ಇನ್ನೊಂದು ಮದುವೆ ಆಗ್ತಾನ? ಅಷ್ಟ ಅಲ್ಲ, ಈ ತೊಬ್ಬತ ಹಾಕತ್ತಿಲ್ಲ, ದೊಡ್ಡ ಘನಂದಾರಿ ಕೆಲಸ ಮಾಡಕತ್ತಾನ. ನಿನ್ನ ಗಂಡಗನು ಇನ್ನೊಂದು ಹೆಣ್ಣು ತೆಗೆದು ಮದುವೆ ಮಾಡ್ತಾನಂತ ನೋಡು. ಅಪ್ಪ, ನೀನೊಬ್ಬ ತಪ್ಪಾಗಿ ಮಾಡ್ಬೋದನಪ್ಪ ಹಂಗ? ಅಪ್ಪ, ತಪ್ಪೇನೈತವಾ? ತಪ್ಪೇನೈತಿ? ಅಲ್ಲ, ನೀನ ನನಗೆ ಗಂಡ ಬೇಡ, ನಾ ಡೈವರ್ಸ್ ಕೊಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಜೈಲಿಗೆ ಹಾಕಿಸ್ತೀನಿ ಅಂತೇಳಿ ಕುಣಿದಾಡಿದ್ ನೀನ ಅಲ್ಲ. ಮತ್ತ ಇನ್ನೇನು, ಎಲ್ಲ ಪೇಪರ್ ವರ್ಕು ಮುಗ್ದವು, ಬರುತ್ತಾ ಇನ್ನೇನು ಮುದ್ದತ್ತಿರುತ್ತ ಕೋರ್ಟ್ನ್ಯಾಗ, ಹೋಗಿ ಅಡ್ಡಾಡಂದಂತ. ಇನ್ನೇನು ಮುಗೀತಲ್ಲ, ನಿನಗೂ ನನ್ನ ಹಳೆಯಗೂ ಇನ್ನೇನು ಸಂಬಂಧ ಇಲ್ಲ. ಮತ್ತ ಬೇರೆ ಯಾವ್ದಾರ ಹುಡುಗಿಯರ ಆತನ ಜೀವನದಾಗ ಬಂದು ಚಂದಗಾತಿರ್ಲಿ. ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನಂತ ಗಯಾಳಿನ ನನ್ನ ಬಂಗಾರದಂತ ಅಳಿಯಾಗ ಮದುವೆ ಮಾಡಿಕೊಟ್ಟು ಭಾಳ ದೊಡ್ಡ ತಪ್ಪು ಮಾಡಿದ್ ನಾನು. ಅಪ್ಪ ಏನ್ ಮಾತಾಡ್ತೀರಪ್ಪ? ನಿನ್ನ ಅಳಿಯ ಹೆಚ್ಚದ್ನಲ್ಲ, ನಿನ್ನ ಮಗಳು ನಿನಗೇನು ಅಲ್ಲೇನಪ್ಪ? ಥೋ, ಏನಿದು ರೋಡ್ನ ನಿಂತ್ಕೊಂಡು ಮನಿ ಜಗಳನ್ನೆಲ್ಲ ರೋಡ್ನಾಗ ಯಾರ ಮಾತಾಡ್ತಾರೇನು? ಲೇ ನನ್ನ ಸೌತಿನ ವೈದ್ ಬಾಯಿ ಬಿಗಿ ಹಿಡಿದು ಮಾತಾಡು. ನಾ ಇನ್ನೂ ನಿನ್ನ ಸೌತಿ ಆಗಿಲ್ಲ, ಆದ್ಮ್ಯಾಗ ಬೇಕಾರ ಮಾತಾಡ್ಬಂತಂತ. ಸಾಕು ಮುಚ್ಚ ಬಾಯಿ, ಕಂಡೀನಿ ನೀ ಹಿಂಗಿರೋದಕ್ಕನ ಬಹುಶಃ ನಿನ್ನ ಗಂಡ ಲಘು ಸತ್ತೋದ್ ಅನ್ಸತ್ತ. ಏಯ್, ನೀ ಮುಚ್ಚು ಬಾಯಿ. ನಿನಗೆ ಯಾರು ಅಧಿಕಾರ ಕೊಟ್ಟರು? ನಿನಗೆ ಯಾರು ಅಧಿಕಾರ ಕೊಟ್ರು ಹೇಳು ಅವ್ರಿಗೆ ಮಾತಾಡಕ್ಕ? ಮೊದ್ಲು ನಿಂದೆಷ್ಟೈತೆ ಅಷ್ಟು ನೋಡ್ಕೊ. ನಿನಗೇನು, ನಿನಗೂ ರೊಕ್ಕ ಬೇಕು, ನಿನ್ನ ಮಗಳಿಗೂ ರೊಕ್ಕ ಬೇಕು. ಜಗ್ಗ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಬಂದಿನಿಲ್ಲ. ಇಬ್ರು ಮೈ ಮ್ಯಾಗ ಸುರ್ಕೊಂಡು ಆರಾಮಾಗಿರ್ರಿ. ಅಷ್ಟು ದೊಡ್ಡ ಮನಿ ಐತಿ, ಬಂಗಾರ ಬೆಳ್ಳಿ ಪ್ರತಿಯೊಂದು ಐತಲ್ಲ, ಇನ್ನೇನು? ಯಾರಿಗೆ ಬೇಕಪ್ಪ? ಯಾರಿಗೆ ಬೇಕು ನಿನ್ನ ಆಸ್ತಿ ಅಂತಸ್ತ? ಬೇಕಾಗಿಲ್ಲ. ನಾವು ಹೆಂಗ ಜೀವನ ಮಾಡಕತ್ತೀವಿ ದುಡ್ಕೊಂಡು, ನಾ ದುಡಿಯಕತ್ತೀನಿ, ನಾವು ತಿಂತೀವಿ ಮಾಡ್ಕೊಂಡು. ಬಿಡವ್ವಾ, ನಿನಗೆ ಬೇಡ ಅಂದ್ರೆ ಬಿಡು, ಮನೆಯಿಂದನೂ ಹೊರಗೆ ಬಂದ್ಬಿಡು. ಮತ್ತೆ ಮನೆ ಆಗದಿದಿ. ನಾವು ಆರಾಮಾಗಿ ನಾವೇ ಇರ್ತೀವಿ. ನಾನು, ನನ್ನ ಸೊಸಿ, ನನ್ನ ಅಳಿಯ ಇರ್ತೀವಿ ಬಿಡು, ನನ್ನ ಮಗ ಇರ್ತೀವಿ ನಾವು.